ಕ್ರೈಸ್ತ ದೇಶದಲ್ಲೊಂದು ಕೃಷ್ಣನ ಬೃಂದಾವನ. ಸೂರ್ಯನ ಶಕ್ತಿಯೇ ಈ ಗ್ರಾಮದ ಬೆಳಕು. ಹಂಗೇರಿಯಲ್ಲೊಂದು ಹಿಂದೂ ಹಳ್ಳಿ. ಯುರೋಪಿನ ನಕ್ಷೆಯಲ್ಲಿ ಮಿನುಗುವ ಸುಂದರ ದೇಶ ಹಂಗೇರಿ. ಹಳೆಯ ಕಾಲದ ಕಟ್ಟಡಗಳು ಮತ್ತು ಅವರ ಆಧುನಿಕ ಜೀವನ ಶೈಲಿಗಾಗಿ ಇಡೀ ಜಗತ್ತು ಇದನ್ನ ಮೆಚ್ಚುತ್ತೆ. ಆದರೆ ಈ ಕ್ರೈಸ್ತ ಬಾಹುಳ್ಯದ ದೇಶದ ಸೋಮಾಗ್ವಾಮೋಸ್ ಎಂಬ ಪ್ರದೇಶದಲ್ಲಿ ಯುರೋಪಿಯನ್ ಸಂಸ್ಕೃತಿಯೇ ಇಲ್ಲದಂತಹ ಒಂದು ಅದ್ಭುತ ಗ್ರಾಮವಿದೆ. ಅಲ್ಲಿನ ಬೀದಿಗಳಲ್ಲಿ ಬಿಳಿ ಮತ್ತು ಹಳದಿ ಬಣ್ಣದ ಧೋತಿ ಕುರ್ತಾ ಧರಿಸಿದ ಜನರು ಹರೇ ಕೃಷ್ಣ ಎಂದು ಜಪಿಸುತ್ತಾ ಸಂಚರಿಸುತ್ತಾರೆ. 5000 ವರ್ಷಗಳ ಹಿಂದಿನ ದ್ವಾಪರ ಯುಗದ ಬೃಂದಾವನದ ಅನುಭವವನ್ನ ನೀಡುವ ಈ ತಾಣ ನಿಜಕ್ಕೂ ಆಧ್ಯಾತ್ಮಿಕ ಲೋಕದ ಒಂದು ಅದ್ಭುತ. ಬಂಜರು ಭೂಮಿಯಿಂದ ಹಸಿರು ಸ್ವರ್ಗವಾಗಿದ್ದೇ ಅಚ್ಚರಿ. ಈ ನವಬ್ರಜಧಾಮ ತಲೆ ಎತ್ತಿದ್ದು ಅಷ್ಟು ಸುಲಭದ ಹಾದಿಯಾಗಿರಲಿಲ್ಲ. 1993ರವರೆಗೂ ಇದು ಕೇವಲ ಬಂಜರು ಭೂಮಿಯಾಗಿತ್ತು. ಕಮ್ಯುನಿಸಂ ಪತನದ ನಂತರ ಹಂಗೇರಿಯ ಜನರು ಶಾಂತಿಯ ಹುಡುಕಾಟದಲ್ಲಿದ್ದಾಗ ಇಸ್ಕಾನ್ ಭಕ್ತರು ಈ ಭೂಮಿಯನ್ನು ಸರ್ಕಾರಿ ಹರಾಜಿನಲ್ಲಿ ಖರೀದಿಸಿದ್ರು. ಅಂದು ಜನರು ಇವರನ್ನ ಹುಚ್ಚರು ಎಂದು ಕರೆದ್ರು. ಆದರೆ ಶೀಲಾ ಎಸಿ ಎನ್ನುವ ಮಹಿಳೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋ ತತ್ವವನ್ನ ಅನುಸರಿಸಿದ್ರು. ಅದರ ಪರಿಣಾಮವಾಗಿ ಇಂದು ಈ ಬಂಜರು ಭೂಮಿ ಚಿನ್ನದಂತೆ ಹೊಳೆಯುವ ಸುಂದರ ತಾಣವಾಗಿ ರೂಪುಗೊಂಡಿದೆ. ಕೃಷ್ಣಾ ವ್ಯಾಲಿಯ ನಿಜವಾದ ಸೌಂದರ್ಯವಿರುವುದು ಅದರ ವ್ಯವಸ್ಥೆಯಲ್ಲಿ. ಇಲ್ಲಿ ಸರ್ಕಾರಿ ವಿದ್ಯುತ್ ತಂತಿಗಳಿಲ್ಲ. ಬದಲಾಗಿ ಇಡೀ ಗ್ರಾಮವು ಸೌರ ಮತ್ತು ಪವನ ಶಕ್ತಿಯಲ್ಲಿ ಚಲಿಸುತ್ತದೆ. ಸನಾತನದಲ್ಲಿ ಸೂರ್ಯನ ಮಹತ್ವವನ್ನು ಇವರು ನಂಬುತ್ತಾರೆ. ಆಧುನಿಕ ಸೀವೇಜ್ ವ್ಯವಸ್ಥೆಯ ಬದಲು ಮಳೆ ನೀರು ಕೊಯ್ಲು ಮತ್ತು ನೈಸರ್ಗಿಕ ಜಲ ಸಂರಕ್ಷಣಾ ಪದ್ಧತಿಯನ್ನು ಇಲ್ಲಿ ಅಳವಡಿಸಲಾಗಿದೆ. ಇಲ್ಲಿನ ಜನರಿಗೆ ಕೃತಕ ಹೀಟರ್ಗಳು ಬೇಕಿಲ್ಲ. ಚಳಿಗಾಲದಲ್ಲಿ ಅವರು ಕಾಡಿನ ಒಣಗಿದ ಮರಗಳನ್ನೇ ಇಂಧನವನ್ನಾಗಿ ಬಳಸುತ್ತಾರೆ. ನೀವು ನಂಬೋದಿಲ್ಲ, ಈ 300 ಹೆಕ್ಟೇರ್ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ಗಳ ಬಳಕೆಯೇ ಇಲ್ಲ. ಎಲ್ಲವೂ ಎತ್ತುಗಳ ಸಹಾಯದಿಂದಲೇ ನಡೆಯುತ್ತದೆ. ಇದರಿಂದ ಭೂಮಿಯ ಫಲವತ್ತತೆ ಉಳಿಯುತ್ತದೆ, ಪರಿಸರ ಮಾಲಿನ್ಯಕ್ಕೆ ತಡೆ ಬೀಳುತ್ತದೆ. ಆಧುನಿಕ ಪ್ರಪಂಚದಲ್ಲಿ ತಂತ್ರಜ್ಞಾನವಿಲ್ಲದೆಯೂ ನಾವು ಹೇಗೆ ಬದುಕಬೇಕು ಎಂಬುದಕ್ಕೆ ಈ ಗ್ರಾಮವೇ ಸಾಕ್ಷಿಯಾಗಿದೆ. ಗುರುಕುಲಗಳೇ ಇಲ್ಲಿ ಶಾಲೆಗಳು. ಇಲ್ಲಿ ವಾಸಿಸುವ ಸುಮಾರು 150ರಿಂದ 200 ಜನರಲ್ಲಿ ಹೆಚ್ಚಿನವರು ಜನ್ಮತಃ ಭಾರತೀಯರಲ್ಲ. ಅವರು ಹಂಗೇರಿ ಮತ್ತು ಇತರ ಯುರೋಪಿಯನ್ ದೇಶಗಳ ಮೂಲ ನಿವಾಸಿಗಳು. ಸನಾತನ ಧರ್ಮದ ಸಂಪ್ರದಾಯವನ್ನು ಸ್ವೀಕರಿಸಿ ಇಲ್ಲಿನ ಕುಟಿರಿ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿನ ಮಕ್ಕಳಿಗೆ ಶಿಕ್ಷಣ ನೀಡಲು ಹೊರ ಪ್ರಪಂಚಕ್ಕೆ ಹೋಗಬೇಕಿಲ್ಲ. ಇಲ್ಲಿನ ಗುರುಕುಲದಲ್ಲಿ ಮಕ್ಕಳು ಆಧುನಿಕ ವಿಜ್ಞಾನ, ಗಣಿತದ ಜೊತೆಗೆ ಸಂಸ್ಕೃತ, ವೇದಗಳು ಮತ್ತು ಸಾವಯವ ಕೃಷಿಯನ್ನು ಕಲಿಯುತ್ತಾರೆ. ಗೋಶಾಲೆಗಳೇ ಇಲ್ಲಿ ಜನರ ಜೀವಾಳ. ಈ ಗ್ರಾಮದ ಆತ್ಮವೆಂದರೆ ಇಲ್ಲಿನ ಗೋಶಾಲೆ. ಇಲ್ಲಿ 70ಕ್ಕೂ ಹೆಚ್ಚು ಹಸುಗಳಿವೆ. ನಾವು ಸಾಮಾನ್ಯವಾಗಿ ಹಸುಗಳನ್ನ ವ್ಯಾಪಾರದ ದೃಷ್ಟಿಯಿಂದ ನೋಡುತ್ತೇವೆ. ಆದರೆ ಇಲ್ಲಿ ಅವುಗಳನ್ನ ತಾಯಿಯ ಸಮಾನವಾಗಿ ನೋಡಿಕೊಳ್ಳಲಾಗುತ್ತೆ. ಹಾಲು ನೀಡುವ ಹಸು ಮಾತ್ರವಲ್ಲ, ಹಾಲು ನೀಡದ ಹಸುಗಳು ಮತ್ತು ಎತ್ತುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಪೋಷಿಸಲಾಗುತ್ತೆ. ಈ ಎತ್ತುಗಳೇ ಇಡೀ ಗ್ರಾಮದ ಆರ್ಥಿಕತೆಯ ಬೆನ್ನೆಲುಬು. ಕೇವಲ 3 ದಶಕಗಳಲ್ಲಿ ಇವರು ಇಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ನೆಟ್ಟಿದ್ದಾರೆ. ಇಂದು ಈ ಪ್ರದೇಶವು ಒಂದು ದೊಡ್ಡ ಕಾಡಿನಂತಾಗಿದೆ.
ಹವಾಮಾನವನ್ನೇ ಬದಲಾಯಿಸುವ ಶಕ್ತಿಯನ್ನ ಪಡೆದಿದೆ. ಪ್ರತಿ ಬೇಸಿಗೆಯಲ್ಲಿ ನಡೆಯುವ ಕೃಷ್ಣ ವ್ಯಾಲಿ ವಿಲೇಜ್ ಫೆಸ್ಟಿವಲ್ ಪ್ರವಾಸಿಗರನ್ನ ಸೆಳೆಯುತ್ತಲೇ ಇದೆ. ಸನಾತನ ಸಂಸ್ಕೃತಿಯ ತತ್ವಗಳು ವಿಶ್ವವ್ಯಾಪಿ ಎಂಬುದಕ್ಕೆ ಹಂಗೇರಿಯ ಈ ನವಪ್ರಜಧಾಮ ಒಂದು ಅಚ್ಚಳಿಯದ ಸಾಕ್ಷಿ.